ಚನ್ನಪಟ್ಟಣ ಉಪಕದನದ ಸೋಲಿನ ಬಳಿಕ ಪುಟಿದೇಳುತ್ತಾ ಜೆಡಿಎಸ್. ಚನ್ನಪಟ್ಟಣದಲ್ಲಿ ಜೆಡಿಎಸ್ನಿಂದ ಕಾರ್ಯಕರ್ತರ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಬಹಳ ಹೀನಾಯ ಸೋಲು ಈಗ ಜೆಡಿಎಸ್ ಪಾಲಿಗೆ. ಸಂಘಟನೆ ಮಾಡಬೇಕೀಗ ಅವರು ತಳಮಟ್ಟದಿಂದ ಮತ್ತೆ ಪುಟಿದೇಳಬೇಕು, ಝೀರೋಯಿಂದ ಮತ್ತೆ ಬರಬೇಕು. ಚನ್ನಪಟ್ಟಣ ಅಂತೇಳಿದರೆ ಭದ್ರಕೋಟೆ. ರಾಮನಗರದಲ್ಲಿ ಒಂದು MLA ಇಲ್ಲ ಜೆಡಿಎಸ್ನವ್ರದ್ದು. ಹೇಳ್ಕೊಳ್ಳೋಕೆ ಕುಮಾರಸ್ವಾಮಿ ಅವರಿದ್ದರು, ಅವರು ಅಲ್ಲಿ ಹೋದರು. ಈಗ ಅವ್ರ ಮಗ ಕೂಡ ಸೋತಿದ್ದಾರೆ. ಕ್ಷೇತ್ರ ಕೈತಪ್ಪಬಾರ್ದು, ಹಾಗೆ ಕಾರ್ಯಕರ್ತರಿಗೆ ಧೈರ್ಯ ತುಂಬೋಕೆ ಈ ಸಮಾವೇಶ ನಡೆಸೋಕೆ ಪ್ಲಾನ್ ಮಾಡಿದ್ದಾರೆ. ಸೋತರೂ ಕೂಡ ಚನ್ನಪಟ್ಟಣ ಕ್ಷೇತ್ರ ಬಿಡಲ್ಲ ಎಂಬ ಸಂದೇಶ ನೀಡೋಕೆ ಈ ಕಾರ್ಯಕ್ರಮ. ಇಲ್ಲಪ್ಪ ನೋಡು ಸೋತ್ಬಿಟ್ರು ಆಮೇಲೆ ಆ ಕಡೆ ಹೋಗ್ಬಿಟ್ರು ಅಂತ ಅನ್ಕೊಳ್ಬಾರ್ದು ಜನ. ದೇವೇಗೌಡರ ಕುಟುಂಬ JDS ಇರುತ್ತೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಇಂದಿನಿಂದ ಸಂಸತ್ತು ಅಧಿವೇಶನ ಹಿನ್ನೆಲೆ ದೆಹಲಿಗೆ ದೇವೇಗೌಡರು ಹೋಗ್ತಾರೆ, ಕುಮಾರಸ್ವಾಮಿ ಹೋಗ್ತಾರೆ. ದೆಹಲಿಯಿಂದ ವಾಪಸ್ ಆದ ನಂತರ ಚನ್ನಪಟ್ಟಣ ಸಮಾವೇಶದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ. ಸ್ಥಳೀಯ ನಾಯಕರು, ಮುಖಂಡರು, ಕಾರ್ಯಕರ್ತರ ಸಭೆ ಕರೆಸಿ ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ. ನೋಡಿ, ಚನ್ನಪಟ್ಟಣ ಅಂತ ಹೇಳಿದ್ರೆ ಅದು JDSನ ಭದ್ರಕೋಟೆ ಆಗಿತ್ತು. 2018ರಲ್ಲಿ ಕುಮಾರಸ್ವಾಮಿ ಗೆದ್ದರು, 23ರಲ್ಲಿ ಗೆದ್ದರು. ಒಂದು ರೀತಿಯ ಅವಿನಾಭಾವ ಸಂಬಂಧ. ಅವರು ಮೂಲತಃ ಹಾಸನದವರಾದರೂ ಕೂಡ ಈಗ ನೋಡಿ ಕುಮಾರಸ್ವಾಮಿಯವರು ಅಲ್ಲಿ ಬಿಡದಿ ತೋಟದ ಮನೆ ಅಲ್ಲೇ ಮಾಡಿ ನಿರಂತರವಾಗಿ ಇದು ನನ್ನ ಕರ್ಮಭೂಮಿ ಅಂಥೇಳಿ ಅಲ್ಲೇ ಜಾಸ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅಲ್ಲಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟರು. ಬಜೆಟ್ನಲ್ಲೂ ಕೂಡ ಜಾಸ್ತಿ ಅಲ್ಲಿ ಅನುದಾನವನ್ನು ಕೊಡ್ತಾಯಿದ್ರು. ಅದಾದಮೇಲೆ ಏನಾಯಿತು, ಜನರು ಕೂಡ ಅಲ್ಲಿ ಆಶೀರ್ವಾದ ಮಾಡಿದರು. 2 ಬಾರಿ ಗೆದ್ದರು ಅವರು, ಅದು ಲೋಕಲ್ ಯೋಗೇಶ್ವರ್ ವಿರುದ್ಧವೇ. ಅದಾದಮೇಲೆ ಏನಾಯಿತು, ನಿಖಿಲ್ ಕುಮಾರಸ್ವಾಮಿಯವರು ಕಣಕ್ಕಿಳಿಸಿದರು. ಆದರೆ ಈಗ ಚರ್ಚೆಗಳು ಹೇಗಾಗ್ತಿದೆ ಅಂತ ಹೇಳಿದ್ರೆ, ಮುಗಿತಪ್ಪ JDSದು ಮುಗಿದೇ ಹೋಯ್ತು ಕತೆ ಚನ್ನಪಟ್ಟಣದಲ್ಲಿ, ಅಂದರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ. ಕುಮಾರಸ್ವಾಮಿಯವರು ಭದ್ರಕೋಟೆಯನ್ನೇ ಸೋಲಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಬೇರೆ ಕ್ಷೇತ್ರ ಯಾವ ಲೆಕ್ಕ ಅನ್ನುವಂಥ ಚರ್ಚೆಗಳು ಎಲ್ಲರೂ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಮತ್ತೆ ಪುಟಿದೇಳಬೇಕು ಅನ್ನುವಂಥ ಚಿಂತನೆಯಲ್ಲಿ ದಳಪತಿಗಳಿದ್ದಾರೆ. ನಿಖಿಲ್ ಅವರು ಹೇಳಿದರು, ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿಂದನೇ ಶುರು ಮಾಡ್ತೀವಿ ಅಂತ ಹೇಳಿ. ಈಗ ಚನ್ನಪಟ್ಟಣ ಅವರಿಗೆ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿತ್ತು. ಈಗ ಅದನ್ನು ಉಳಿಸ್ಕೊಳ್ಳದೇ ಇದ್ದರೆ ಖಂಡಿತವಾಗ್ಲೂ JDSಗೆ ಹಳೆ ಮೈಸೂರು ಭಾಗದಲ್ಲಿ ನೆಲೆನೇ ಹುಡುಕಬೇಕಾದಂಥ ಪರಿಸ್ಥಿತಿ ಬಂದು ಒದಗಬಹುದು. ಯಾಕಂದರೆ ಈಗ ಬೂಸ್ಟರ್ ಡೋಸ್ ಬೇಕು. ಕಾರ್ಯಕರ್ತರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ, ಎಲ್ಲ ಕಡೆ ಸಂಘಟನೆ ಮಾಡಿದ್ದಾರೆ, ಅವಿರತವಾದಂಥ ಎಫರ್ಟ್ ಹಾಕಿದ್ದಾರೆ. ಈಗ ಹೋಗಿ ಮನೇಲಿ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಸೋತೆ, ನಾನು ಹೋಗಿ ಮನೇಲಿ ಕೂತ್ಕೊಂಡೆ ಅಲ್ಲ. ನಿಖಿಲ್ ಹೇಳಿದ್ದಾರೆ, ಸೋತಿದ್ದೇನೆ, ಮತ್ತೆ ಪುಟಿದೇಳ್ತೇವೆ, ಮತ್ತೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬ್ತೇವೆ ಅಂತ ಹೇಳಿದ್ದಾರೆ.